ಈ ಒಂದು ನಮ್ಮ ಒಂದು ಮನೆಯಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದ ಬಂದ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ. ತಡ ಆಯಿತು, ಊಟದ ಹೊತ್ತು. ಅಂದರೆ AMC ಆದವರಿಗೆಲ್ಲ ಹೊಟ್ಟೆ ಸಿಗುವುದಿಲ್ಲ ಗೊತ್ತುಂಟು, ಆದರೆ ಬಾಕಿದವರಿದ್ದಾರಲ್ಲ ಅವರಿಗೆ ತುಂಬ ಕಷ್ಟ ಆಗ್ತದೆ ಸ್ವಲ್ಪ ಕೂತ್ಕೊಳ್ಳಿಕ್ಕೆ. SSC AMC ಮಾಡಿದವರಿಗೆ ಯಾರಿಗೂ ಹೊಟ್ಟೆ ಹಸಿ ಆಗೋದಿಲ್ಲ. ನನಗೆ ಮೊದಲು ನಾನು SSC ಮಾಡಿದಾಗ ಮಾಡಿ ಬಂದ ನಂತರ ನಮಗೇನೋ ನಮ್ಮಲ್ಲಿ ಆದಂಥ ಅನುಭವಗಳಾಯಿತು. ಅನುಭವಗಳಾದ ಮೇಲೆ ನಾವು ಅದನ್ನು ಸಹಜವಾಗಿ ನಮಗೆ ಯಾರು ಆತ್ಮೀಯರು ಇರ್ತಾರೋ ಅವ್ರ ಹತ್ರ ನಾವು ಅದನ್ನು ಹೇಳ್ತೇವೆ. ಎಲ್ಲರ ಹತ್ರ ಹೇಳಿದರೆ ಕೇಳೋದಿಲ್ಲ. ನಮ್ಗೆ ನಿತ್ಯವಾಗಿ ಯಾರು ನಮಗೆ ಸಿಗ್ತಾರೋ, ನಮ್ಮ ವ್ಯವಹಾರ ಇರ್ತದೆ, ಅದರೊಟ್ಟಿಗೆ ಇರ್ತದೆ, ಅವ್ರಿಗೆ ನಾವು ಹೇಳ್ತೇವೆ, ನೋಡಿ ಇದನ್ನು ಮಾಡಿ, ಈ ಥರ ಒಳ್ಳೇದಿರುತ್ತೆ ಅಂತ. ಆದರೆ ಸಮಸ್ಯೆ ಆದಲ್ಲಿ ಅಂತ ಹೇಳಿದರೆ ನಮ್ಮಲ್ಲಿ ಸುಮಾರು ಮಧ್ಯದಲ್ಲಿ ಬಿಟ್ಟು ಹೋದರು ಸುಮಾರು ಜನ. ಅವರು ಏನು ಮಾಡಿದರು, ಅದು ತೀರಾ ಸರಿ ಇಲ್ಲ ಅಂತ ಹೇಳುವ ಸ್ಥಿತಿಗೆ ಬಂದುಬಿಟ್ರು. ಸೊ ಅವರ ಮಾತನ್ನು ಹೆಚ್ಚು ಕೇಳಿದರು ಎಲ್ಲರೂ. ಸೊ ಅದ ಕಾರಣ ತುಂಬ ಮಂದಿ ಬರಲಿಲ್ಲ. ಸೊ ನಾನದೇ ಒಂದು ಚಾಲೆಂಜ್ ಆಗಿ ತಗೊಂಡೆ. ಒಂದು ಕ್ಷಣಕ್ಕೆ ಒಂದು ಚಾಲೆಂಜ್ ತಗೊಂಡೆ. ನಾನು ಅನುಭವಿಸಿದ್ದು ಸರಿಯೋ ಅಲ್ಲ ಅವರು ಹೇಳಿದ್ದು ಸರಿಯೋ ಅಂತ. ಅರ್ಧದಲ್ಲಿ ಬಿಟ್ಟು ಹೋದವರು ಹೇಳಿದ್ದು ಸರಿಯೋ, ನಾನು ಅನುಭವ ಮಾಡಿದ್ದು ಸರಿಯೋ, ಯಾವುದು ಸರಿ ಇದ್ರಲ್ಲಿ? ಹಾಗಿದ್ರೆ ನನಗೆ ನನ್ನ ಹತ್ರ ಬಂದು ಕೇಳಿದ್ರು ಒಂದ್ಸಲ, ಸರ್ SSC ನನ್ನ ಮನೆಯಲ್ಲಿ ಪೂಜೆ ಉಂಟು, ನನಗೆ ಬರಲಿಕ್ಕೆ ಆಗೋದಿಲ್ಲ ಸರ್. ಇಲ್ಲ, ಪೂಜೆ ತೊಂದರೆ ಇಲ್ಲ, ನೆಕ್ಸ್ಟ್ಗೆ ಅದು ಆಗಲಲ್ವ, ಒಂದು ಪೂಜೆಗೆ ಹೋಗ್ಬೋದು, ಆಚೆ ಮನೆಗೆ ಹೋಗ್ಬೋದು, ತೊಂದರೆ ಇಲ್ಲ ಅಂತ ಹೇಳಿದೆ. ಆವಾಗ ನಾನು ಅವ್ರ ಹತ್ರ ಒಂದು ಮಾತು ಹೇಳಿದೆ, ನೋಡಿ ನಿಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ SSC ನೀವು ಮಾಡಿ ಏನಾದರೂ ನಿಮ್ಮ ಮನೆ ತೊಂದರೆ ಆದರೆ ಅದಕ್ಕೂ ನನ್ನ ಜವಾಬ್ದಾರಿ. ಅಥವಾ ನೀವು ನಾಳೆ ಶಾಲೆಯಲ್ಲಿ ಏನಾದರೂ ನಿಮ್ಮಿಂದ ತೊಂದರೆ ಆದರೆ ಅದಕ್ಕೂ ನಾನೇ ಜವಾಬ್ದಾರಿ. ನಾಳೆ ಒಂದು ಒಳ್ಳೆಯದಾದರೂ ಅದು ಗುರುಗಳಿಂದ ಸಿಕ್ಕುವುದು, ನನ್ನದಿಂದಲ್ಲ. ಆದರೆ ನಿಮ್ಮಲ್ಲಿ ಏನಾದರೂ ಇದಕ್ಕೆ ಆವಾಗ ಅವರು ಹೇಳಿದರು, ಆಯ್ತು ಸರ್ ಬರ್ತೇನೆ, ಖಂಡಿತ ಬರ್ತೇನೆ ಅಂತ. ಮತ್ತು ನಾನು ಹೆಚ್ಚು ಸೀನಿಯರ್ ಟೀಚರ್ಸ್ ಹತ್ರ ಹೇಳಲಿಕ್ಕೆ ಹೋಗಲಿಲ್ಲ. ಅಂದರೆ ಹೇಳಿದ್ದೆ, ಸ್ವಲ್ಪ ಮಟ್ಟಿಗೆ ಹೇಳಿದೆ. ಅವರೆಲ್ಲರೂ ಆಲ್ರೆಡಿ ತುಂಬ ನಕಾರಾತ್ಮಕವಾಗಿ ಅವರಿಗೆ ಬಂದಿತ್ತು. ಹೇಗೆ ಬಂತು ಏನೋ ಗೊತ್ತಿಲ್ಲ, ನಾನು ಅದಕ್ಕೋಸ್ಕರ ಹೆಚ್ಚು ಹೇಳಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲಿ ಕಿರಿಯ ಶಿಕ್ಷಕರನ್ನ ಅವರನ್ನಾದರೂ ಒಪ್ಪಿಸ್ಬೋದು, ಹೇಗಾದರೂ ಮಾಡಿ ಅವರನ್ನು ಒಂದಷ್ಟು ಒಪ್ಪಿಸ್ಬೋದು ನನಗೆ ಧೈರ್ಯ ಇತ್ತು. ಅದೇ ಕಂಪಲ್ಸರಿ ಮಾಡೋದು ಏನಾಗ್ತದೆ ಹೇಳಿದ್ರೆ, ಸಾಮಾನ್ಯವಾಗಿ ಡಾಕ್ಟರ್ ಈಗ ಒಂದು ಮಕ್ಕಳಿಗೆ ಇಂಜೆಕ್ಷನ್ ಕೊಡುವಾಗ ಮಕ್ಕಳು ಕೂಗ್ತಾರೆ, ಜೋರು ಬೇಡ ಅಂತಲೇ ಹೇಳ್ತಾರೆ. ಆದರೆ ಡಾಕ್ಟ್ರಿಗೆ ಗೊತ್ತಿರ್ತದೆ ಆ ಇಂಜೆಕ್ಷನ್ ಕೊಟ್ಟರೆ ಖಂಡಿತ ಗುಣ ಆಗ್ತದೆ ಅಂತ ಡಾಕ್ಟ್ರಿಗೆ ಗೊತ್ತಿರ್ತದೆ. ಸೊ ಆದ ಕಾರಣ ನಾನು ಹೇಳಿದೆ, ಖಂಡಿತ ನೀವು ಕಂಪಲ್ಸರಿ ಬನ್ನಿ ಅಂತ. ಅದರಂತೂ ನಮ್ಮ ಮನೆಯಲ್ಲಿ ಸಹ ನಾವು ಅರ್ಧ ಗಂಟೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ನಾನಂತೂ ಬರೋದೇ ಇಲ್ಲ ಸರ್ ಅಂತೇಳಿ ಅರ್ಧ ಗಂಟೆ ಆರ್ಗ್ಯುಮೆಂಟ್ ಮಾಡಿದ್ದಾರೆ ನನಗೆ. ಯಾಕೆಂದರೆ ಅವ್ರಿಗೆ ಎಲ್ರದ್ದು ಒಬ್ಬೊಬ್ಬರು ಒಂದು ಜೀವನ ಶೈಲಿ ಒಬ್ಬೊಬ್ಬರು ಇರ್ತದೆ. ಆದರೂ ಅವರು ಕೂಡ ತುಂಬ ಇದರಲ್ಲಿ ಖುಷಿಪಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ. ಮತ್ತು ನಾನು ಒಂದು ವಿಷಯವನ್ನು ಮೊದಲೇ ಹೇಳಿದ್ದೆ, SSC ಆರಂಭ ಪರಿಚಯ ಕಾರ್ಯಕ್ರಮದಲ್ಲಿ ಅವರು ಅಂಜನ್ ರೆಡ್ಡಿ ಸರ್ ಅವರು ಬಂದ ಹೇಳಿದಾಗ, ಇದೊಂಥರ ಬೋರ್ವೆಲ್ ಥರ ಅಂತ. ಬೋರ್ವೆಲಲ್ಲಿ ಮೊದಲಿಗೆ ಏನು ಬರ್ತದೆ ಅಂತ ಹೇಳಿದರೆ, ಭಯಂಕರ ಶಬ್ದ, ಭಯಂಕರ ಧೂಳು. ನಿಮಗೆ ಒಂದು ದಿವಸ ರಾತ್ರಿ ಹತ್ತಿರದ ಮನೆಯವರು ನಿದ್ದಿರೋದಿಲ್ಲ, ನಿಮಗೂ ನಿದ್ದಿರೋದಿಲ್ಲ, ಯಾರಿಗೆ ಅಷ್ಟು ಒಂದು ಇರ್ತದೆ. ಒಂದು 15 ನಿಮಗೆ SSC ಆಗಿ ಒಂದು 13 ದಿವಸ ಆಗುವ ಒಂದು ಅರ್ಧ ಇಂಚು ನೀರು ನಿಮಗೆ ಸಿಗ್ಬೋದು ನಿಮ್ಮನ್ನು ಬೋರ್ವೆಲ್ಲಲ್ಲಿ. ನೀವು AMC ಮಾಡಿ ಬಂದಾಗ ಒಂದು 6 ಇಂಚು ನೀರವರೆಗೆ ಸಿಗ್ಬೋದು ನಿಮಗೆ ಅಂತ ನಾನು ಹೇಳಿದ್ದೆ ಎಲ್ಲರಿಗೂ ಕೂಡ. ಅದು ಅವರಿಗೆ ಮತ್ತೆ ಕೊನೆಯಲ್ಲಿ ಅವರ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದರು, ನೀವು 6 ಇಂಚು ನೀರು ನಿಮಗೆ ಸಿಕ್ಕಿದೆ, ಅದನ್ನು ಮತ್ತವರಿಗೂ ಕೊಡ್ಬೋದು. ಈಗ ಅವರು ಮೊನ್ನೆ ಬೊಬ್ಬೆ ಹಿಡಿದ್ರಲ್ಲ ಆಚೆ ಮನೆಯವರು, ಈಗ ನೀವು ಅವ್ರಿಗೆ ಕೇಳಿದರೆ ಸ್ವಲ್ಪ ನೀರು ಅವರಿಗೂ ಕೊಡಿ, ಆ ನೀರನ್ನು ಶೇರ್ ಮಾಡಿಕೊಳ್ಳಿ. ಆ ನೀರು ನಿಮಗೆ ಮಾತ್ರ ಕೊಟ್ಟದ್ದಲ್ಲ, ಅದು ನಿಮಗೆ ಕೊಟ್ಟ ನೀರನ್ನು ಬೇರೆಯವರಿಗೂ ನಿಮ್ಮ ಹಾಗೆ ಇರುವವರಿಗೂ ಶೇರ್ ಮಾಡಲಿಕ್ಕೆ ಕೊಟ್ಟದ್ದು. ಯಾಕಂದರೆ ನಾಳೆ ಈಗ ಅವ್ರಿಗೆ ಬೊಬ್ಬೆ, ಈಗ ನಮ್ಮ ಚಂದ್ರಣ್ಣ ನಮ್ಮ ಮನೆ ಹತ್ರ ಇದ್ದಾರೆ, ಈಗ ಅವ್ರು ಹೇಳ್ಬೋದು, ನೀರು ಇಲ್ಲದ್ರೆ ಬೋರ್ವೆಲ್ ತೆಗೆಯೋ ತೊಂದರೆ ಆದರೂ ಕೂಡ ಮತ್ತೆ ಹೇಳ್ಬೋದು, ನೀರು ಬಂದ ಮೇಲೆ ಸ್ವಲ್ಪ ನಮ್ಮ ಮನೇಲಿ ಒಂದು ಕಾರ್ಯಕ್ರಮ ಉಂಟು, ಸ್ವಲ್ಪ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೇನೆ, ಮನೇಲಿ ಒಂದು ಕಾರ್ಯಕ್ರಮ ಉಂಟು, ನಾನು ನೀರು ಕೊಡಿದ್ದು, ಆವಾಗ ಅವರಿಗೆ ಆ ಶಬ್ದದೆಲ್ಲ ಮರೆತು ಹೋಗ್ತದೆ. ಹಾಗೆ ಇದೊಂದು SSC ಎಂಬುದೊಂದು ಅದ್ಭುತವಾದ ಅನುಭವ. ಇದನ್ನು ಹೇಗೆ ಹೇಳುದು, ಅನುಭವವನ್ನು ಈಜುವುದನ್ನು ನಾನು ಗಂಟೆಗಟ್ಟಲೆ ಮಾತಾಡಿದ್ರು ಹೇಗೆ ನಾನು ಅದನ್ನು ಹೇಳುದು? ಈಗ ನಮ್ಮ ಇಲ್ಲಿ ಭಾರತೀಯ ಇದ್ದಾರೆ, ಇವರೆಲ್ಲ ಇದ್ದಾರೆ, ಅವರು AMC ಮಾಡಲಿಲ್ಲ. ಎಷ್ಟು ಸಲ ನಾನು ಹೇಳಿದೆ ಮಾಡಿ ಅಂತ, ಮಾಡಲೇ ಇಲ್ಲ ಅವರು. ನಾನು ಒಂದು ಸಲ ನೀವು ಮಾಡಿದ್ರೆ ಮತ್ತೆ ಮಾಡೋದಿಲ್ಲ. ಯಾಕೆಂದರೆ SSC ಮುಗಿದ ನಂತರ ಮಾಡಿದರೆ ಆಯಿತು, ನೀವು ಬಿಲ್ಕುಲ್ ಮಾಡೋದಿಲ್ಲ. ನೀವು ಶುರುವಿಂದಲೇ SSC ಮಾಡಬೇಕು, ಇಲ್ಲದ್ರೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ನೆಕ್ಸ್ಟ್ AMC ಫುಲ್ SSCಗೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಎಲ್ರಿಗೂ ಬಂದದಕ್ಕೆ ವಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಮೇಲೆ ಅಭಿಮಾನ ಇಟ್ಟು ಬಂದ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದೆ ಅಮ್ಮ ಒಂದೆರಡು ಮಾತು